ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಲಿತ ಸಿಎಂಗೆ ಈಗ ಬೇಡಿಕೆ ಹೆಚ್ಚಾಗಿದೆ. ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಹಕ್ಕೊತ್ತಾಯ ಶುರುವಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತೇಳಿ, ಅಂದರೆ ಅವರಿಗೆ ಸಿಎಂ ಸ್ಥಾನವನ್ನು ನೀಡಬೇಕು ಅನ್ನೋದು ಸರ್ಕಾರದ ದೆಹಲಿ ಪ್ರತಿನಿಧಿ ಟಿ.ಬಿ. ಜಯಚಂದ್ರಗೆ ಉಪಮುಖ್ಯಮಂತ್ರಿ ಮಾಡುವಂತೆ ಒತ್ತಾಯ. ಇಬ್ಬರನ್ನ ನೆಲಮಂಗಲ ತಾಲೂಕಿನ ವನಕಲ್ಲು ಮಠದ ಶ್ರೀ ರಮಾನಂದ ಸ್ವಾಮೀಜಿ ಅವರ ಮನವಿ ಇದು ಒತ್ತಾಯ. ತುಮಕೂರು ಜಿಲ್ಲೆ ಶಿರಾನಗರದಲ್ಲಿ ಶ್ರೀಗಳ ಹಕ್ಕೊತ್ತಾಯ ಆಗಿದೆ. ವಿವಿಧ ಮಠಗಳ ಮಠಾಧೀಶರ ಸಮ್ಮುಖದಲ್ಲಿ ಈ ರೀತಿಯಾಗಿ ನಿರ್ಧಾರಕ್ಕೆ ಬರಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡಬೇಕು, ಒಂದು ಒಳ್ಳೆಯ ಅವಕಾಶ ಇದೆ ಕಾಂಗ್ರೆಸ್ಗೆ, ಯಾಕೆ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಸ್ವಾಮೀಜಿಯವರು ಈ ರೀತಿಯಾಗಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಸೊ ಹಂಗಾಗಿ ತುಮಕೂರು ಭಾಗದಲ್ಲಿ ಈ ರೀತಿ ಬೇಡಿಕೆಗಳು ಜಾಸ್ತಿ ಆಗ್ತಾ ಇದೆ. ಆರಂಭದಲ್ಲಿ ಇಬ್ಬರ ಮಧ್ಯೆ ಫೈಟ್, ಅಂದರೆ ಇಬ್ಬರಂತಲ್ಲ, ಡಿ.ಕೆ. ಶಿವಕುಮಾರ್ ಒಬ್ಬರೇ ಸಿಎಂ ಅಂತ ಹೇಳಲಾಗ್ತಾ ಇದ್ದು, ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿದಾಗ, ಬಟ್ ಈಗ ಪೈಪೋಟಿ ಶುರುವಾಗ್ತಾ ಇದೆ. ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ, ನಮ್ಮ ಜಯಚಂದ್ರ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇದು ಮಧ್ಯ ಕರ್ನಾಟಕದ ಅವಿಭಾಜ್ಯ ಅಂಗ ತುಮಕೂರು. ಸಿದ್ಧಗಂಗಾ ಮಠ ಇರುವಂತಹ ದೊಡ್ಡ ಮಠ ಇರುವಂತಹ ಜಾಗ. ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಉಳ್ಳುವಂತಹ ಏಕೈಕ ಜಿಲ್ಲೆ ಅಂದ್ರೆ ಅದು ನಮ್ಮ ತುಮಕೂರು ಜಿಲ್ಲೆ. ಅದಕ್ಕೋಸ್ಕರ ನಾವು ಹಕ್ಕೊತ್ತಾಯವನ್ನ ಮಾಡ್ತಾ ಇರುವಂತದ್ದು. ಅಂಬೇಡ್ಕರ್ ಸಂವಿಧಾನ ಅನುಷ್ಠಾನದಲ್ಲಿ ಬರಬೇಕು, ಅದು ಬರೀ ಪುಸ್ತಕದಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ